ಹನೂರು ತಾಲೂಕನ್ನ ಬರಪೀಡಿತ ಪ್ರದೇಶ ಎಂದು ಘೋಷಿಸಲು ತೀವ್ರ ಆಗ್ರಹ. 490 ಕೋಟಿ ಯೋಜನೆ ಕಾಗದದಲ್ಲೇ ಬಾಕಿ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಉಡುತೊರೆಹಳ್ಳ ಡ್ಯಾಂ ಸಂಪೂರ್ಣ ಖಾಲಿ. ಹನೂರು ತಾಲೂಕಿನ ಪ್ರಮುಖ ಜೀವನಾಡಿಯಾಗಿದ್ದ ಅಜ್ಜಿಪುರ ಸಮೀಪದ ಉಡುತೊರೆಹಳ್ಳ ಜಲಾಶಯವು ಸಂಪೂರ್ಣವಾಗಿ ಬತ್ತಿ ಬರಡಾಗಿದೆ. ಪರಿಸ್ಥಿತಿಯನ್ನ ಖುದ್ದಾಗಿ ವೀಕ್ಷಿಸಿದ ಸಮಾಜ ಸೇವಕ ನಿಶಾಂತ್, ಹನೂರು ತಾಲೂಕಿನ ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕೆಂದು ತೀವ್ರವಾಗಿ ಆಗ್ರಹಿಸಿದ್ದಾರೆ. ಒಂದು ಹೊಸ ಬೋರ್ವೆಲ್ ಹಾಕೊಡಿ, ಹೊಸ ಬೋರ್ವೆಲ್ ಅಲ್ಲಿ ನೀರಿಲ್ಲ, ಸೊ ಟ್ಯಾಂಕರ್ ಅಲ್ಲಿ ನೀರು. ಈಗಾಗಲೇ ನಾವು ಕೇಳ್ತಾ ಇರೋದು ಒಂದು ಆಗೋಗಿದೆ ವೈಜ್ಞಾನಿಕ ಡಿಸಿಷನ್. ಈಗ ನಮಗೆ 3 ಕಡೆ ಮಳೆ ಆಗ್ದಲೆ ಈ ಡ್ಯಾಮ್ ಮತ್ತೆ ತುಂಬಲ್ಲ. ಸೊ ಇದಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇರೋದು, ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ತಾಲೂಕಿನ ಬರಪೀಡಿತ ಅಂತ ಈಗ ಏನು ಡಿಕ್ಲರೇಷನ್ ಕೊಟ್ಟು ಅದಕ್ಕೆ ಸೂಕ್ತವಾದಂತ ಪರಿಹಾರಗಳು ಮತ್ತೆ ಅದಕ್ಕೆ ತಕ್ಕಂಗೆ ಏನು ವ್ಯವಸ್ಥೆಗಳು ಬೇಕು ಅದನ್ನ ಮಾಡ್ಕೊಡಿ. ಯಾಕಂದ್ರೆ 0.6 TMC ಇಡೀ ಭಾಗವನ್ನು ನೋಡ್ಕೊತಾ ಇದ್ದನ್ನ ಇವತ್ತು ನಾವು ಬರ್ದು ಮಾಡಿಟ್ಟಿದ್ವಿ. ಅದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ದಯವಿಟ್ಟು ನಾವು ಕೇಳ್ಕೊತಾ ಇರೋದು ಸರ್ಕಾರಕ್ಕೆ. ಈಗ್ಲಾರು ಬರ ಪೀಡಿತ ಅಂತ ನೀವು ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮನ್ನ ಡಿಕ್ಲೇರ್ ಮಾಡಿ ನಮ್ಗೆ ಏನ್ ಪರಿಹಾರ ರೈತರುಗಳಿಗೆ ಕೊಡ್ಬೇಕು ಸ್ಟಾರ್ಟ್ ಮಾಡಿ. ಮೈನ್ ಕುಡಿಯೋ ನೀರು ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ಮಳೆಗಿಲ್ಲದೆ ಕೆರೆ ಕಟ್ಟೆಗಳು ಒಣಗಿವೆ. ಸಾವಿರಾರು ಅಡಿ ಆಳಕ್ಕೆ ಬೋರ್ವೆಲ್ ಕೊರೆದರೂ ನೀರು ಸಿಗ್ತಾ ಇಲ್ಲ. ಜಾನುವಾರು ಹಾಗೂ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ತತ್ತರಿಸುತ್ತಿವೆ. 490 ಕೋಟಿ ಜಲಾಶಯ ನಿರ್ಮಾಣವಾದ ದಿನದಿಂದಲೂ ಒಮ್ಮೆಯೂ ಹೂಳು ತೆಗೆಯದ ಹಿನ್ನೆಲೆಯಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕುಸಿದಿದೆ. ಬಜೆಟ್ನಲ್ಲಿ 490 ಕೋಟಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದ್ರೂ ಕಾಮಗಾರಿ ಮಾತ್ರ ಇನ್ನೂ ಕಾಗದದಲ್ಲೇ ಉಳಿದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೂಲ ಕಾರಣ ಅಧಿಕಾರಿಗಳು ಮತ್ತು ಇಲ್ಲಿನ ಲೋಕಲ್ MLA ಅವರು ಮತ್ತೆ ಜನಪ್ರತಿನಿಧಿಗಳಿಂದ ಅನಾವಶ್ಯಕವಾಗಿ ನೀರು 2 ತಿಂಗಳ ಹರಿಸಿ ಇಲ್ಲಿ ಭಾಗದ ಜನಕ್ಕೆ ಬರ ಬರ್ತಿರ್ಲಿಲ್ಲ. ಅವರೇ ಬರ ಬರ್ಸಿದ್ದಾರೆ. ಈ ಯಾವ ಕಾಲದಲ್ಲೂ ಇಲ್ಲಿ 200 ಅಡಿಗೆ ನೀರ್ ಸಿಕ್ತಿದ್ದು ಇವತ್ತು 600 ಅಡಿ ಹಾಕಿದ್ರು ನೀರ್ ಸಿಗ್ತಾ ಇಲ್ಲ. ಇನ್ನಿಂದ ಮುಂದೆ ರಾಮಾಪುರ ಆ ಕಡೆ ಹೋದ್ರೆ 1000 ಅಡಿಗೆ ತಲುಪಿದೆ. ಅಂತರ್ಜಲ ತೀವ್ರ ಕುಸಿದಿದೆ. ಇದಕ್ಕೆ ಕಾರಣ ಬಂದು ನಮ್ಮ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅನಾವಶ್ಯಕವಾಗಿ 2 ತಿಂಗಳ ನೀರನ್ನ ಡ್ಯಾಮ್ ಅಲ್ಲಿ ಹರಿಸಿ ಈ ಡ್ಯಾಮ್ ಪೂರ್ತಿ ಖಾಲಿ ಮಾಡಿ ಈ ಭಾಗದ ರೈತರಿಗೆ ಭಾರಿ ಅನ್ಯಾಯ ಮಾಡಿದ್ದಾರೆ. ಜಲಾಶಯದ ನೀರು ಸಂಪೂರ್ಣ ಖಾಲಿಯಾಗಲು ಶಾಸಕರು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣ. ಭೀಕರ ಬರಗಾಲ ಎದುರಿಸುತ್ತಿರುವ ಹನೂರು ತಾಲೂಕನ ತಕ್ಷಣವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ತಕ್ಷಣ ಪರಿಹಾರ ನೀಡಬೇಕು ಗ್ರಾಮಸ್ಥರು ಹಾಗೂ ರೈತರು ಒತ್ತಾಯಿಸಿದ್ದಾರೆ. ವರದಿ ಹನೂರು ವೆಂಕಟೇಶ್. ಬೇರೆ ಕಾರಣದಿಂದ ಕೊಟ್ಟಿದ್ರು. ಮಳೆಯಾಗಿದೆ, ನಮ್ಗೆ ಅನುಕೂಲ ಆಗ್ತಿತ್ತು. ತುಂಬ ಒಂದು ಮಳೆನೂ ಆಗಿಲ್ಲ. ಅಕ್ಕಪಕ್ಕ ಎಲ್ಲ ಮಳೆಯಾಗಿದೆ. ನಮ್ಮ ಏರಿಯಾದಲ್ಲಿ ಒಂದು ಮಳೆ ಆಗಿಲ್ಲ. ಯಾವುದೇ ಅಧಿಕಾರಿಗಳಾಗಲಿ, ಇಲ್ಲಿನ ವಿಲೇಜ್ ಅಕೌಂಟರ್ ಆಗಲಿ, ತಹಸೀಲ್ದಾರರಾಗಲಿ ಯಾರು ಬಂದು ಇಲ್ಲಿ ಏನು ವೀಕ್ಷಣೆ ಮಾಡ್ತಾ ಇಲ್ಲ. ನಮಗೆ ತುಂಬ ಬರ ಇದೆ. ದಯವಿಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಬಂದು ನಮಗೆ ಏನೀಗ ಆಗಿದೆಯೋ ಅದಕ್ಕೆ ಬರ ಪರಿಹಾರವಾಗಲೂ ಸರಿಯೇ, ಇಲ್ಲ ಬೆಳೆಗಾದರೂ ಸರಿಯೇ, ಇಲ್ಲ ಬೇರೆ ಕಡೆಯಿಂದ ನೀರನ್ನು ಒದಗಿಸ್ಬೇಕು. ಶಾಸಕರು ಸಿದ್ದರಾಮಯ್ಯನವರು ನಮಗೆ ಇಲ್ಲಿ ಕಾವೇರಿಯಿಂದ ಏತ ನೀರಾವರಿಯಲ್ಲಿನೋ ಅವಾಗ ಹೇಳಿದ್ದಾರೆ. ಈಗ ಗುದ್ಲಿ ಪೂಜೆ ಆದರೂ ಬೇಗ ಮಾಡಿ ನಮಗೆ ಇಲ್ಲಿ ನೀರನ್ನ ಅನುಕೂಲ ಮಾಡಿಕೊಡ್ಬೇಕು ಸರ್. ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೂ ಹೇಳ್ತೀವಿ, ಮಂಜುನಾಥ ಸಾಹೇಬ್ರಿಗೂ ಹೇಳ್ತೀವಿ. ಏನೋ ಒಂದು ಆಗಿದೆ, ನಮ್ಗೆ ಇನ್ನು ಮುಂದಕ್ಕಾರು ಅನುಕೂಲ ಮಾಡಿಕೊಡಿ ಸರ್. ಇಷ್ಟು ಹೇಳಿ. ಪ್ರಾಣಿ ಪಕ್ಷಿ ಅಂದ್ರೆ ಈಗ ಸರ್ ಮೊನ್ನೆ 1 ತಿಂಗಳಲ್ಲಿ ಇಲ್ಲಿ ನೀರು ಕುಡಿಯೋಕೆ ಬಂದು 3 ಆನೆ ಸಿಗಾಕೊಂಡಿತ್ತು. ಅದರಲ್ಲಿ 1 ಆನೆ ತೀರೋಗ್ಬಿಟ್ಟು ಸರ್. ಈಗ ಪ್ರಾಣಿ ಪಕ್ಷಿಗಳಿಗೆ ಆನೆಗಳು ಬಂದು ನೀರು ಕುಡಿಯೋಕ್ಕೂ ನೀರೀಗ ವ್ಯವಸ್ಥೆ ಇಲ್ಲ ಸರ್.